ಸಮುದಾಯ ರಂಗ ಸಂಘಟನೆ 50 ವರ್ಷಗಳನ್ನು ಪೂರೈಸಿರೋ ಈ ಸಂದರ್ಭದಲ್ಲಿ ನಡೀತಿರೋ ಸಮಾರಂಭದಲ್ಲಿ ಭಾಗವಹಿಸೋದು ನನಗೆ ಭಾಳ ಸಂತೋಷದ ಸಂಗತಿ. ಈಗಾಗಲೇ ನಮ್ಮ ಗೆಳೆಯರು ಹೇಳಿದಾಗೆ ನಾನು ಸಮುದಾಯದ ಆರಂಭದ ದಿನಗಳಿಂದ ಅದರ ಜೊತೆಯಲ್ಲಿದ್ದಂಥವನು. ಸಮುದಾಯ ವಾರ್ತಾಪತ್ರವನ್ನು ಕೆಲವು ವರ್ಷಗಳ ಕಾಲ ಅದರ ಸಂಪಾದಕನಾಗಿ ಕೆಲಸ ಮಾಡಿದಂಥವನು. ಸಮುದಾಯ ಜಾಥಾ ನಡೆದಾಗ ಬೀದರ್ನಿಂದ ಆರಂಭವಾದಂಥ ಜಾಥಾದ ಉದ್ಘಾಟನೆಯಲ್ಲಿ MS ಸತ್ಯು ಅವರ ಜೊತೆ ಭಾಗವಹಿಸಿದಂಥವನು. ಹಾಗಾಗಿ ನಾನು ಸಮುದಾಯದ ಜೊತೆಗೆ ನಿರಂತರವಾಗಿ ಅದರ ಜೊತೆಯಲ್ಲಿ ಬೆಳೆದು ಬಂದಂಥವನು ಮತ್ತು ಸಮುದಾಯ ನನ್ನಂತಹ ಅನೇಕರನ್ನು ಬೆಳೆಸಿದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಈ ಸಮುದಾಯ 50 ವರ್ಷ ತುಂಬಿದ ಈ ಸಂಭ್ರಮದ ಒಂದು ಸನ್ನಿವೇಶದಲ್ಲಿ ಭಾಗವಹಿಸೋದು ನಮಗೆಲ್ಲ ಸಂತೋಷದ ಸಂಗತಿ ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಕನ್ನಡದ ರಂಗಭೂಮಿಯಲ್ಲಿ ಸಮುದಾಯದ ಪಾತ್ರ ಏನು ಅಂತ ನಾವು ಯೋಚನೆ ಮಾಡಿದಾಗ ಸಮುದಾಯ ಒಂದು ಹೊಸ ರೀತಿಯ ಆಲೋಚನಾ ವಿಧಾನವನ್ನು ಕನ್ನಡ ರಂಗಭೂಮಿಯಲ್ಲಿ ಬೆಳೆಸಿದಂಥ ಸಂಘಟನೆ. ಹಾಗೆ ನೋಡಿದರೆ ಕನ್ನಡ ರಂಗಭೂಮಿಯೇ ಬಹಳ ವೈವಿಧ್ಯಮಯವಾದಂತಹ ಒಂದು ರಂಗಭೂಮಿ ಕನ್ನಡದ್ದು. ಅಲ್ಲಿ ವೃತ್ತಿ ನಾಟಕ ಇದೆ, ಗ್ರಾಮೀಣ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ, ಬೀದಿ ನಾಟಕಗಳಿವೆ. ಹೀಗೆ ಎಲ್ಲ ರೀತಿಯ ಸಮಕಾಲೀನ ಸ್ಪಂದನೆಯನ್ನು, ಸಂವೇದನೆಯನ್ನು, ಚಿಂತನೆಯನ್ನು ಪ್ರಕಟ ಮಾಡ್ತಾ ಬಂದಂಥ ಇತಿಹಾಸ ಒಟ್ಟು ಕನ್ನಡ ರಂಗಭೂಮಿಗೆ ಇದೆ. ಇಂಥ ಒಂದು ಇತಿಹಾಸ ಇರುವಾಗ ಸಮುದಾಯದ ಪಾತ್ರ ಏನು ಅಂತ ಯೋಚನೆ ಮಾಡಿದರೆ ಸಮುದಾಯ ಒಂದು ಸಂಚಲನವನ್ನು ಉಂಟು ಮಾಡ್ತು. ಸಮುದಾಯ ಹುಟ್ಟಿದಾಗ ಆ ಸಂಚಲನ ಇದೆಯಲ್ಲ, ಅದು ಕೇವಲ ರೋಮಾಂಚನ ಅಲ್ಲ, ಕೇವಲ ರೋಚಕ ಅಲ್ಲ. ರೋಮಾಂಚನಗೊಳ್ಳೋದ್ರ ಬದಲು, ರೋಚಕವಾಗೋದ್ರ ಬದಲು ರಚನಾತ್ಮಕವಾಗಿರ್ತಕ್ಕಂಥ, ಚಿಂತನಾತ್ಮಕವಾಗಿರ್ತಕ್ಕಂಥ ಒಂದು ನೆಲೆಯನ್ನು, ನಿಲುವುಗಳನ್ನು ಊರುವಂತೆ ಮಾಡುವ, ವಿಸ್ತರಣೆ ಮಾಡಿದಂತಹ ಕೀರ್ತಿ ಸಮುದಾಯ ಸಂಘಟನೆಗೆ ದೊರಕಬೇಕಾಗಿದೆ. ಅಂಥ ಸಂಚಲನಗಳು ಅನೇಕ ನಡೆದಿದೆ. ನಮ್ಮ ರಂಗಭೂಮಿಯಲ್ಲಿ ನಡೆದಿದೆ, ಸಾಹಿತ್ಯದಲ್ಲಿ ನಡೆದಿದೆ, ಒಟ್ಟು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಡೆದಿದೆ. ಆದರೆ ಸಮುದಾಯದ ವಿಶೇಷ ಏನು ಅಂತ ಅಂದರೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಆಲೋಚನಾ ವಿಧಾನ ಉಳ್ಳಂಥವರನ್ನೆಲ್ಲ ಒಂದು ಕಡೆ ರಂಗಭೂಮಿಯ ನೆಲೆಯಲ್ಲಿ ಒಂದು ಕಡೆ ತರೋದ್ರ ಮುಖಾಂತರವಾಗಿ ಒಂದು ಸೈದ್ಧಾಂತಿಕ ಸಂಚಲನವನ್ನು ಉಂಟು ಮಾಡಿದ್ದು ಸಮುದಾಯದ ದೊಡ್ಡ ಕೊಡುಗೆ. ಅದು ಸುಮ್ಮನೆ ಸಂಚಲನವನ್ನು ಉಂಟು ಮಾಡಬಹುದು, ಸುಮ್ಮನೆ ರೋಮಾಂಚನ ಉಂಟು ಮಾಡಬಹುದು, ರೋಚಕವಾಗಿರ್ಬೋದು. ಆದರೆ ಒಂದು ಸೈದ್ಧಾಂತಿಕ ಸಂಚಲನ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅಂದರೆ ಒಂದು ಹೊಸ ಮಾರ್ಗವನ್ನು ತೆರೆಯುವುದಕ್ಕೆ ಕಾರಣ ಆದದ್ದು ಸಮುದಾಯದ ಸಂಘಟನೆ. ಆಗ ರಂಗಭೂಮಿಯಲ್ಲಿ ಹೊಸ ಚರ್ಚೆಗಳು ಆರಂಭವಾದವು. ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂದರೆ ಏನು? ಹಾಗಾದರೆ ರಂಗಭೂಮಿಯಲ್ಲಿ ಒಂದು ಸಿದ್ಧಾಂತ ಇರಬೇಕೆ? ಸಿದ್ಧಾಂತಕ್ಕೆ ಕಲಾವಿದರು ಬದ್ಧವಾಗಿರಬೇಕೆ? ನಿರ್ದೇಶಕ ಬದ್ಧವಾಗಿರಬೇಕೆ? ನಾಟಕ ಬದ್ಧವಾಗಿರಬೇಕೆ? ಇಂಥ ಚರ್ಚೆಗಳೆಲ್ಲ ಅನೇಕ ನಡೆದು ಎಷ್ಟೋ ಸಮುದಾಯದ ನಾಟಕಗಳಲ್ಲಿ ಸಮುದಾಯದ ಆಲೋಚನಾ ವಿಧಾನಕ್ಕೆ ನೇರವಾಗಿ ಬದ್ಧವಾಗಿಲ್ಲದೆ ಇದ್ದವರು ಭಾಗವಹಿಸಿರ್ತಾರೆ. ಅಂಥ ಸಂದರ್ಭಗಳಲ್ಲಿಯೂ ಕೆಲವು ಚರ್ಚೆಗಳು ನಡೆದಿವೆ. ಹಾಗಾದರೆ ಇಲ್ಲಿರೋ ಕಲಾವಿದನಿಗೆ ಅದೇ ಬದ್ಧತೆ ಇರಬೇಕಾಗಾದರೆ ಒಬ್ಬ ಕಲಾವಿದನಾಗಿ ಬರಬಾರದ ಈ ಥರದ ಅನೇಕ ಚರ್ಚೆಗಳನ್ನು ಹುಟ್ಟಾಕಿದ್ದಿದೆಯಲ್ಲ, ಅದು ಒಂದು ಸೈದ್ಧಾಂತಿಕ ಸಂಚಲನವನ್ನು ಉಂಟು ಮಾಡಿದಂತಹ ಸಂದರ್ಭ ಅದು. ಹಾಗಾಗಿ ಸಮುದಾಯ ಕೇವಲ ನಾಟಕ ಆಡೋದಲ್ಲ, ರಂಗಭೂಮಿಯಲ್ಲಿ ಒಂದು ರೋಚಕತೆಯನ್ನು ತರೋದಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವ ಕರ್ತವ್ಯ ರಂಗಭೂಮಿಗಿದೆ ಅಂತ ಹೇಳಿದ್ದು ಸಮುದಾಯ. ಮತ್ತು ಸಮುದಾಯಕ್ಕಿಂತ ಹಿಂದೆ ಸಹ ಈ ಥರದ ಆಲೋಚನೆಗಳಿದ್ದು. ನೀವು ರಂಗಭೂಮಿ ಅನ್ನುವಂಥ ಪತ್ರಿಕೆ 1920ರ ನಂತರದಲ್ಲಿ ಪ್ರಕಟವಾಗ್ತಾ ಇದ್ದಂತಹ ರಂಗಭೂಮಿ ಪತ್ರಿಕೆಯನ್ನು ನೋಡಿದರೆ 1925ರಲ್ಲಿ ದೇವುಡು ಅವರು ಬರೆದ ಲೇಖನ ಇರ್ಬೋದು, 1929ರಲ್ಲಿ ಪದ್ಮರಾಜಯ್ಯ ಅನ್ನೋರು ಬರೆದಿರುವಂಥ ಲೇಖನ ಇರ್ಬೋದು. ಇವುಗಳನ್ನೆಲ್ಲ ನೋಡಿದರೆ ರಂಗಭೂಮಿ ಇದೆಯಲ್ಲ, ವಿದ್ವಜ್ಜನರನ್ನು ಬಿಟ್ಟು ಜನಸಾಮಾನ್ಯರ ಕಡೆಗೆ ಹೋಗಬೇಕು ಅನ್ನೋಂಥ ಆಲೋಚನಾ ವಿಧಾನವನ್ನು ಅವತ್ತಿನ ಹಿರಿಯರು ಸಹ ಹುಟ್ಟಾಕಿದ್ದಾರೆ. ಕೇವಲ ವಿದ್ವಜ್ಜನರದಲ್ಲ ರಂಗಭೂಮಿ, ಜನಸಾಮಾನ್ಯರ ಜೊತೆ ಹೋಗಬೇಕು. ಅದೊಂದು ಪಾಠಶಾಲೆ ಇದ್ದಾಗೆ, ವಾಚನಾಲಯ ಇದ್ದಾಗೆ. ಅದು ಆ ರೀತಿಯಲ್ಲಿ ರಂಗಭೂಮಿ ಬೆಳಿಬೇಕು ಅನ್ನುವ ಆಲೋಚನಾ ವಿಧಾನವೂ ಅವತ್ತಿದ್ದದ್ದು ನಿಜ. ಆದರೆ ಆ ಆಲೋಚನಾ ವಿಧಾನ ಅವತ್ತು ಇದ್ದಂತಹ ಸಾಮಾಜಿಕ ಜವಾಬ್ದಾರಿಗೆ, ಅವತ್ತಿನ ಸನ್ನಿವೇಶದ ನೈತಿಕತೆ ಇದೆಯಲ್ಲ, ಅದು ಮೂಲ ಆಶಯ ಆಗಿತ್ತು. ಆದರೆ ಸಮುದಾಯ ಹುಟ್ಟಿದಾಗ
ಕೇವಲ ನೈತಿಕತೆ ಅಲ್ಲ, ಸೈದ್ಧಾಂತಿಕತೆ ಮೂಲ ಆಶಯ ಆಗಿತ್ತು. ಅದೇ ನಿಜವಾದಂತಹ ತಳಹದಿಯಾಗಿತ್ತು. ಈ ನಾಡಿನಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತು ರಾಜಕೀಯ ಪ್ರಜ್ಞೆಗಳನ್ನು ಒಂದುಗೂಡಿಸಿದ ಒಂದು ರಂಗ ಚಳುವಳಿ ಅಂದರೆ ಅದು ಸಮುದಾಯ ಸಂಘಟನೆ. ಅದರ ಕೀರ್ತಿ ಅದಕ್ಕೆ ಸಲ್ಲಬೇಕಾಗಿದೆ. ಆದರೆ ಇವತ್ತು ನಾವು ಏನನ್ನು ಮಾಡಬೇಕಾಗಿದೆ? ಇದೊಂದು ಬಹಳ ಕ್ಲಿಷ್ಟಕರವಾದ ಸನ್ನಿವೇಶವನ್ನು ನಾವು ಹಾದೋಗ್ತಿದ್ದೇವೆ. ನನಗನ್ನಿಸ್ದಾಗೆ, ಬಹುಶಃ ನಿಮಗೆಲ್ರಿಗೂ ಅನಿಸಿರ್ಬೋದು, ಆದ್ಯತೆಗಳು ಪಲ್ಲಟಗೊಂಡಂತಹ ಸಂದರ್ಭದಲ್ಲಿ ನಾವು ಬದುಕ್ತಿದ್ದೇವೆ. 70-80ರ ದಶಕದಲ್ಲಿ ಹುಟ್ಟಿದ ಚಳುವಳಿಗಳನ್ನು ನೀವು ಜ್ಞಾಪಿಸ್ಕೊಳ್ಳಿ. ದಲಿತ ಚಳುವಳಿ ಇರಬಹುದು, ಮಹಿಳಾ ಚಳುವಳಿ ಇರ್ಬೋದು, ರೈತ ಚಳುವಳಿ ಇರ್ಬೋದು, ಸಮುದಾಯದಂಥ ರಂಗ ಚಳುವಳಿ ಇರಬಹುದು, ಬಂಡಾಯ ಸಾಹಿತ್ಯ ಸಂಘಟನೆ ಇರ್ಬೋದು. ಈ ಎಲ್ಲವೂ ಇಟ್ಟುಕೊಂಡಂತಹ ಧ್ಯೇಯ ಮತ್ತು ಗುರಿಗಳು ಏನಿದ್ವು ಮತ್ತು ಅವತ್ತಿನ ಸನ್ನಿವೇಶ ಏನಿತ್ತು. ಅವತ್ತು ಸಂಘಟನೆ 20ನೇ ಶತಮಾನದಲ್ಲಿ ಒಂದು ದೊಡ್ಡ ಶಕ್ತಿ ಅದು. ಆದರೆ 21ನೇ ಶತಮಾನಕ್ಕೆ ನಾವು ಕಾಲಿಡ್ತಾ ಸಂಘಟನೆಯ ಜಾಗವನ್ನು ವಿಘಟನೆ ಆವರಿಸ್ಕೊಂಡಿರೋದನ್ನು ನಾವು ನೋಡ್ತಿದ್ದೇವೆ. ಅನೇಕ ಸಂಘಟನೆಗಳು ವಿಘಟನೆಗೊಂಡಿವೆ, ಅನೇಕ ಸಂಘಟನೆಗಳು. ಅದರ ಆಶಯಗಳು ಬದಲಾದವು ಅಂತ ಅಲ್ಲ, ಆದರೆ ಯಾವುದೋ ಅನಿವಾರ್ಯ ಕಾರಣಗಳಿಗಾಗಿ. ಅದೇ ಒಂದು ದೊಡ್ಡ ಚರ್ಚೆ. ಸಂಘಟನೆಯ ಶತಮಾನ ಒಂದು ವಿಘಟನೆಯ ಶತಮಾನವಾಗಿ ಕಾಲಿಟ್ಟದ್ದು, ರೂಪಾಂತರಗೊಂಡದ್ದು ಇದೆಯಲ್ಲ, ಇದು ನಾವೆಲ್ಲ ಚರ್ಚೆ ಮಾಡಬೇಕಾಗಿರುವಂಥ, ಎದುರಾಗಬೇಕಾಗಿರುವಂಥ ಒಂದು ಪ್ರಶ್ನೆ. ಇದರೆಲ್ಲದರ ನಡುವೆ 70ರ ದಶಕದಲ್ಲಿ ಹುಟ್ಟಿದ ಸಮುದಾಯದಂಥ ಕೆಲವು ಸಂಘಟನೆಗಳು 21ನೇ ಶತಮಾನದಲ್ಲಿಯೂ ವಿಘಟನೆಗೊಳ್ಳದೆ ಉಳ್ಕೊಂಡಿವೆ ಅನ್ನೋದು ಸಹ ಇದರ ಮಹತ್ವ ಅಂತ ನಾವು ತಿಳ್ಕೊಳ್ಬೇಕು. ಇದರ ಅರ್ಥ ಏರುಪೇರುಗಳಾಗಿಲ್ಲ ಅಂತ ಅಲ್ಲ, ಅನೇಕ ಏಳು ಬೀಳುಗಳಿವೆ. ಬಂಡಾಯ ಸಾಹಿತ್ಯ ಸಂಘಟನೆ ಏಳು ಬೀಳುಗಳನ್ನು ಎದುರಿಸಿದೆ, ಸಮುದಾಯ ಸಂಘಟನೆ ಏಳು ಬೀಳುಗಳನ್ನು ಅನುಭವಿಸಿದೆ. ಕೆಲವು ಸಾರಿ ಏರುಗತಿಯಲ್ಲಿ ಅದರ ತೀವ್ರತೆ ಇರುತ್ತೆ, ಇನ್ನು ಕೆಲವು ಸಾರಿ ತಣ್ಣಗಿರುತ್ತೆ. ಇವೆಲ್ಲವೂ ನಡೆದಿವೆ. ಆದರೆ ಸಮುದಾಯ ಎನ್ನುವ ಸಂಘಟನೆ ಸಮುದಾಯವಾಗಿಯೇ ಉಳ್ಕೊಂಡಿರೋದಿದೆಯಲ್ಲ, ಇದೊಂದು ವಿಶೇಷ. ಇದು ವಿಘಟನೆಯ ಶತಮಾನದಲ್ಲಿ ಇದೊಂದು ವಿಶೇಷ ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಆಗ 20ನೇ ಶತಮಾನದಲ್ಲಿ ಸಮಾನತೆ ನಮ್ಮ ಮೊದಲ ಆದ್ಯತೆಯಾಗಿತ್ತು. ಇನ್ನೂ ಅನೇಕ ಆದ್ಯತೆಗಳಿರಬಹುದು, ಆದರೆ ಸಮಾನತೆ ನಮ್ಮ ಮೊದಲ ಆದ್ಯತೆ. 21ನೇ ಶತಮಾನಕ್ಕೆ ಕಾಲಿಡ್ತಾ ಅಥವಾ 20ನೇ ಶತಮಾನದ ಕೊನೆಯ ದಶಕ ಇದೆಯಲ್ಲ, ಅಲ್ಲಿಂದ ಸಮಾನತೆಯ ಆದ್ಯತೆಯ ಜಾಗವನ್ನು ಸೌಹಾರ್ದತೆ ಬಂದು ಕೂತಿದೆ ಅನ್ನೋದು ಸಹ ನಮ್ಮಲ್ಲಾದ ಬದಲಾವಣೆಗೆ ಒಂದು ಸಾಕ್ಷಿ. ಅದು ಸಮಾನತೆ ಅಂತ ಮಾತಾಡ್ತಿದ್ದಂಥವರು ಇವತ್ತು ಸಮಾನತೆಯ ಜೊತೆಗೆ, ಸಮಾನತೆಯನ್ನು ಬಿಡಬೇಕು ಅಂತ ಅಲ್ಲ, ಸಮಾನತೆಯ ಜೊತೆಗೆ ನಾವು ಸೌಹಾರ್ದತೆಯಿಂದ ಬಾಳಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದ್ದೇವೆ. ನೀವು ಇಲ್ಲ ಹಾಡಿದ ಹಾಡುಗಳಿದೆಯಲ್ಲ, ಅದ್ರ ಬಗೆಗೆ ವ್ಯಾಖ್ಯಾನ ಅಥವಾ ಟೀಕೆ ಅಂತ ತಿಳ್ಕೊಬೇಡಿ. ಸಮುದಾಯ ಸಂಘಟನೆಯೋ ದಲಿತ ಸಂಘರ್ಷ ಸಮಿತಿಯೋ ಒಂದು ಸಮಾರಂಭ ಮಾಡಿದರೆ ಅಲ್ಲಿ ಹೋರಾಟದ ಕೆಚ್ಚನ್ನು ಉಂಟು ಮಾಡ್ತಕ್ಕಂತಹ ಒಂದು ರೀತಿ ಒಳಗಡೆ ಅದರ ರೋಮಾಂಚನ ಉಂಟು ಮಾಡ್ತಾ ಇದ್ದಂಥ ಹಾಡುಗಳು ಬರ್ತಾಯಿದ್ವು. ಆದರೆ ಇವತ್ತು ಹಾಡಿದ ಹಾಡುಗಳನ್ನು ನೀವು ಗಮನಿಸಿದರೆ ನಮ್ಮಲ್ಲಾಗಿರುವ ಆದ್ಯತೆಯ ಪಲ್ಲಟದ ಸನ್ನಿವೇಶಕ್ಕೆ ನಾವು ಎದುರಾಗ್ತಿದ್ದೀವಿ ಅನ್ನೋದಕ್ಕೆ ಇದು ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಅಷ್ಟು ಬದಲಾಗಿದೆ ಇವತ್ತು ಸನ್ನಿವೇಶ. ನಾವು ಜನಪದ ಗೀತೆಗಳಿಂದ ತಗೊಳ್ತಾ ಇದ್ದೇವೆ, ಸೂಫಿ ಸಂತರಿಂದ ತಗೊಳ್ತಾ ಇದ್ದೇವೆ, ತತ್ವ ಪದಗಳಿಂದ ತಗೊಳ್ತಾ ಇದ್ದೇವೆ, ಗದ್ದರಿಂದ ತಗೊಳ್ತಿರೋದರ ಬದಲಾಗಿ ಇವೆಲ್ಲ ಯಾಕೆ ಬಂದವು ಅಂದರೆ, ಇದು ವ್ಯಕ್ತಿಗಳಲ್ಲಿ ಆದ ಬದಲಾವಣೆ ಅಲ್ಲ, ನಮ್ಮ ದೇಶದಲ್ಲಿ ಆದಂತಹ ಸನ್ನಿವೇಶದ ಪಲ್ಲಟ ಇದು, ಆದ್ಯತೆಗಳ ಪಲ್ಲಟ ಇದು. ಅಂದರೆ ಸಮಾನತೆಯ ಆದ್ಯತೆ ಇದ್ದದ್ದು ಅದರ ಜೊತೆಗೆ ಬಹಳ ಮುಂಚೂಣಿಯಲ್ಲಿ ಸೌಹಾರ್ದತೆಯನ್ನು ಕುರಿತು ಮಾತಾಡೋಕ್ಕೆ ನಾವು ತೊಡಗಿದ್ದೇವೆ. ಇದಕ್ಕೆ ಕಾರಣ ಏನು? ಇವತ್ತಿನ ಸಂದರ್ಭ ಒಂದು ರೀತಿ ಸಾಮಾಜಿಕ ಶ್ರೇಣೀಕರಣ, ಧಾರ್ಮಿಕ ಧ್ರುವೀಕರಣ ಮತ್ತು ಆರ್ಥಿಕ ಕೇಂದ್ರೀಕರಣ, ಈ ಮೂರು ಒಟ್ಟಿಗೆ ಇರುವಂಥ ಸಂದರ್ಭ ಇದು. ಸಾಮಾಜಿಕ ಶ್ರೇಣೀಕರಣ ಇದೆಯಲ್ಲ, ನಾವು 70ರ ದಶಕದಲ್ಲಿ ಹೆಚ್ಚು ಜನ ಮಾತಾಡ್ತಿದ್ದು ಬ್ರಾಹ್ಮಣ ಶೂದ್ರ ಇಷ್ಟು ಹೇಳಿದರೆ ಸಾಕು, ವರ್ಣಾಶ್ರಮ ಹೇಳಿದರೆ ಸಾಕು, ಇದರ ಕಂದರ ಬ್ರಾಹ್ಮಣ ಅಲ್ಲಿದ್ದಾನೆ, ಶೂದ್ರ ಇಲ್ಲಿದ್ದಾನೆ ಅಂತ. ಆದರೆ ಇವತ್ತೇನಾಗಿದೆ ಅಂತಂದರೆ ಶೂದ್ರರೊಳಗೆ ಶ್ರೇಣೀಕರಣಗಳು ಕಾಣಿಸ್ಕೊಳ್ತಿರೋ ಕಾಲ ಇದು. ತಳ ಸಮುದಾಯಗಳಲ್ಲಿ ಶ್ರೇಣೀಕರಣ ಕಾಣಿಸ್ಕೊಳ್ತಿರೋ ಕಾಲ. ಶೋಷಿತ ಸಮುದಾಯಗಳಲ್ಲಿ ಅಸಮಾಧಾನ, ತಾರತಮ್ಯಗಳು, ಅತೃಪ್ತಿಗಳು ಉಂಟಾಗ್ತಿರುವಂಥ ಕಾಲ. ಅಂದರೆ ಶ್ರೇಣೀಕರಣ ಅನ್ನೋದು ಕೇವಲ ವರ್ಣಾಶ್ರಮಕ್ಕೆ ಮಾತ್ರ ಸೀಮಿತಗೊಳ್ಳದೆ ಜಾತಿಗಳ ನಡುವೆ, ಜಾತಿಗಳ ಒಳಗಡೆ, ಒಂದೊಂದು ಜಾತಿಯ ಒಳಗಡೆ ಸಹ ಈ ಶ್ರೇಣೀಕರಣದ ಸ್ತರಗಳು ಹೆಚ್ಚಾಗಿರೋ ಸಂದರ್ಭದಲ್ಲಿ ನಾವಿದ್ದೇವೆ. ಇದೊಂದು ಸಂಕೀರ್ಣವಾದಂಥ ಶ್ರೇಣೀಕರಣದ ಸಂದರ್ಭ ಇದು ಇವತ್ತಿರೋ ಅಂಥದ್ದು.
ಇನ್ನು ಧಾರ್ಮಿಕ ಧ್ರುವೀಕರಣ ಇದೆಯಲ್ಲ, ಅದು ಧರ್ಮದ್ವೇಷದ ದ್ವೀಪಗಳನ್ನು ಸೃಷ್ಟಿ ಮಾಡ್ತಿರೋ ಕಾಲ ಇದು. ಧರ್ಮಗಳ ನಡುವೆ ದ್ವೇಷವನ್ನು ಉಂಟು ಮಾಡೋದು, ವೈಷಮ್ಯವನ್ನು ಉಂಟು ಮಾಡೋದು. ಹಾಗಾಗಿ ಏನೇ ಧರ್ಮ ಎನ್ನುವುದಕ್ಕೆ ರಾಜಕೀಯ ಸ್ವರೂಪವನ್ನು ಕೊಟ್ಟಂಥ ಕಾಲದಲ್ಲ ಇದ್ದೇವೆ ನಾವು. ಧರ್ಮ ಅಂದರೆ ಭಕ್ತಿ ಅಂತಿದ್ವಿ, ಶರಣ ಸತಿ ಲಿಂಗಪತಿ ಮಾತಾಡ್ತಿದ್ವಿ, ಪಂಪನ ಮನುಷ್ಯ ಜಾತಿ ತಾನೊಂದವಲಂ ಅಂತ ಹೇಳ್ತಾ ಇದ್ವಿ, ಭಕ್ತಿಯ ಖಾಸಗಿತನದ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಭಕ್ತಿಯ ಖಾಸಗಿತನ ಅಲ್ಲ ಇರೋದು, ಆರ್ಥಿಕ ಖಾಸಗಿತನ ಬಂದು ಕೂತಿದೆ, ಖಾಸಗೀಕರಣ ಬಂದು ಕೂತಿದೆ. ಅಂದರೆ ಈ ಬದಲಾವಣೆಯನ್ನು ನೀವು ಗಮನಿಸಿ. ಒಂದು ಕಡೆ ಶ್ರೇಣೀಕರಣದ ಸ್ತರಗಳು ಅಸಂಖ್ಯವಾಗುವಂಥ ಸಂಕೀರ್ಣವಾದ ಸಂದರ್ಭ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇತ್ಯಾದಿ ಒಟ್ಟಾರೆ ಧರ್ಮದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡಿರತಕ್ಕಂತಹ ಭಾಳ ಸಂಕಟಮಯವಾಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಿರೋ ಸಂದರ್ಭ ಇದು. ಇನ್ನೊಂದು ಕಡೆ ಆರ್ಥಿಕ ಕೇಂದ್ರೀಕರಣ ಎಷ್ಟಿದೆ ಅಂತಂದರೆ, ಈಗಾಗಲೇ ಇಲ್ಲಿರೋರಿಗೆಲ್ಲ ಗೊತ್ತಿದೆ, ಕೆಲವರು ಅಂಕಿ ಸಂಖ್ಯೆಗಳನ್ನು ಬೇರೆ ಬೇರೆ ಹೇಳ್ತಾ ಇರ್ಬೋದು, ಆದರೆ ಈ ದೇಶದ ಅರ್ಧಕ್ಕಿಂತ ಹೆಚ್ಚು ಸಂಪತ್ತನ್ನು ಅನುಭವಿಸ್ತಾ ಇರತಕ್ಕಂಥವರು 1% ಜನ ಮಾತ್ರವೇನೇ. ಇಷ್ಟರ ಮಟ್ಟಿಗೆ ಆರ್ಥಿಕ ಕೇಂದ್ರೀಕರಣ ಆಗಿದೆ. ಅಂದರೆ ಇವತ್ತು ಏಕಕಾಲದಲ್ಲಿ ಪುರೋಹಿತಶಾಹಿ ಮತ್ತು ಬಂಡವಾಳಶಾಹಿ ಒಟ್ಟಿಗೆ ಅಸ್ತಿತ್ವದಲ್ಲಿ ಇದ್ದು ಪ್ರಗತಿಪರವಾದಂತಹ ಆಲೋಚನೆಗಳನ್ನು, ಸಮಾಜ ಬದಲಾವಣೆಯ ಸಿದ್ಧಾಂತಗಳಿಗೆ ಎದುರಾಗ್ತಿರೋವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ನಮ್ಮ ಸನ್ನಿವೇಶ ಎಷ್ಟು ಮಟ್ಟಿಗಿದೆ. ಈಗ ಮಹಿಳೆಯರ ಪ್ರಶ್ನೆ ಬಂತು. ಮಹಿಳೆಯರನ್ನು ವೇದಿಕೆ ಮೇಲೆ ಕರೀಲಿಲ್ಲ ಅನ್ನೋದಕ್ಕೆ ನಾನೇ ಸಮುದಾಯದ ಪರವಾಗಿ ಕ್ಷಮೆ ಕೇಳಿಬಿಟ್ಟು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏಕೆ ಅಂತಂದರೆ, ಒಂದು ದಿನಕ್ಕೆ ಅಧಿಕೃತ ಮಾಹಿತಿಯ ಪ್ರಕಾರ ಈ ದೇಶದಲ್ಲಿ 86 ಜನ ಮಹಿಳೆಯರ ಅತ್ಯಾಚಾರ ನಡೆಯುತ್ತೆ. ಇದು ಅಧಿಕೃತವಾದದ್ದು. ಇದು ಅನಧಿಕೃತವಾದದ್ದು ಎಷ್ಟಿರ್ಬೋದು, ದಾಖಲೆ ಆಗದೆ ಇರೋದು ಎಷ್ಟಿರ್ಬೋದು. ನಾವು ಬಹಳ ದೊಡ್ಡ ಸಮಾಜ, ಆದರ್ಶ ಸಮಾಜದ ಕಡೆಗೆ ಹೋಗ್ತಿದ್ದೇವೆ ಅಂತ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಒಂದು ದಿನದಲ್ಲಿ 86 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಿದೆ. ದಲಿತರ ಸ್ಥಿತಿ ಹೇಗಿದೆ? ಬದಲಾವಣೆಯೇ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಅದು. ಆದರೆ ಬದಲಾಗ್ತಿರೋ ಸಂದರ್ಭದಲ್ಲಿಯೂ ಸಹ ಇವತ್ತು 18 ನಿಮಿಷಕ್ಕೆ ಒಬ್ಬನ ಮೇಲೆ ದಲಿತ ದೌರ್ಜನ್ಯ ನಡೀತಾ ಇದೆ. ಒಂದು ವಾರದೊಳಗಡೆ 13 ಜನ ದಲಿತರ ಹತ್ಯೆ ಆಗ್ತಿದೆ. ಇದು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ನಾನು ಹೇಳ್ತಿರೋದು. ಇದು ದಾಖಲಾಗಿರೋವು. ದಾಖಲಾಗದೇ ಇರತಕ್ಕಂಥವು ಅನೇಕವು ಇರುತ್ತವೆ. ಅಂದರೆ ಇನ್ನೂ ಈ ದೇಶದ ಒಳಗಡೆ ದ್ವೇಷ ಇದೆ, ಅಸಹನೆ ಇದೆ, ಹಿಂಸೆ ಇದೆ. ಮಹಿಳೆಯರ ಮೇಲಿನ ಹಿಂಸೆ ಇದೆ, ದಲಿತರ ಮೇಲಿನ ಹಿಂಸೆ ಇದೆ, ಬಡವರ ಮೇಲಿನ ಹಿಂಸೆ ಇದೆ, ಜಾಗತಿಕವಾಗಿ ಯುದ್ಧದ ಹಿಂಸೆ ಇದೆ. ಇಂಥ ಸಂದರ್ಭದಲ್ಲಿ ನಾವು ಎದುರಿಸಬೇಕಾಗಿರ್ತಕ್ಕಂಥ ಸವಾಲುಗಳಿಗೆ ಹೇಗೆ ಉತ್ತರ ಕೊಟ್ಕೊಳ್ಬಹುದು ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಹಾಗಾಗೇ ಸಮುದಾಯದ ಈ 50ರ ಜಾತ ಇದೆಯಲ್ಲ, ಅದು ಮನುಷ್ಯತ್ವದೆಡೆಗೆ ನಡೆಯುವ ಜಾತ. ಮನುಷ್ಯತ್ವದ ಕಡೆಗೆ ನಡೆಯುವಂಥ ಜಾತ ಅನ್ನೋದರ ಅರ್ಥವೇನೇ ನಾವಿನ್ನೂ ಮನುಷ್ಯತ್ವ ಅನ್ನೋದನ್ನು ನಮ್ಮ ಸಮಾಜ ಇದೆಯಲ್ಲ ಪರಿಪೂರ್ಣವಾಗಿ ಆಹ್ವಾನಿಸ್ಕೊಂಡಿಲ್ಲ. ನಾವು ನಿಜವಾದ ಅರ್ಥದಲ್ಲಿ ಮಾನವೀಯತೆ ಇದೆಯಲ್ಲ ಅದನ್ನು ದೊಡ್ಡ ಮೌಲ್ಯವಾಗಿ ಅನುಭವಿಸುವ ಸನ್ನಿವೇಶವೊಂದನ್ನು, ಸಮಾಜವೊಂದನ್ನು ಸೃಷ್ಟಿ ಮಾಡಿಲ್ಲ ಅನ್ನೋದರ ಸೂಚನೆಯೂ ಹೌದು. ಅದು ಅಂಥ ಒಂದು ಸನ್ನಿವೇಶ. ಇವತ್ತು ಮಾನವೀಯತೆಯ ಮಾತನಾಡ್ತಿದ್ವಿ 20ನೇ ಶತಮಾನದಲ್ಲಿ, ಆದರೆ ಮಾನವೀಯತೆಯ ಜಾಗವನ್ನು ಮತೀಯತೆ ಮತ್ತು ಮಠೀಯತೆಗಳು ಆಕ್ರಮಿಸ್ಕೊಂಡಿವೆ. ಇವು ಮತೀಯತೆ ಮತ್ತು ಮಠೀಯತೆ ಆಕ್ರಮಿಸ್ಕೊಂಡಿರೋ ಸಂದರ್ಭದಲ್ಲಿ, ಮಹಿಳೆಯರ ಮೇಲಿನ ಹಿಂಸೆ ನಡೀತಿರೋ ಸಂದರ್ಭದಲ್ಲಿ, ದಲಿತರ ಮೇಲಿನ ಹಿಂಸೆ ನಡೀತಿರೋ ಸಂದರ್ಭದಲ್ಲಿ, ಒಟ್ಟಾರೆ ಮನುಷ್ಯತ್ವ ಎನ್ನುವ ಮೌಲ್ಯದ ಅತ್ಯಾಚಾರ ನಡೀತಿರೋ ಈ ಸಂದರ್ಭದ ಒಳಗಡೆ ಮನುಷ್ಯತ್ವ ಅನ್ನೋದು ಬಹಳ ದೊಡ್ಡ ಮೌಲ್ಯ. ಅದು ಅಂಥ ಮೌಲ್ಯವನ್ನು ಆಹ್ವಾನಿಸ್ಕೊಳ್ಳೋದು ಅಂತಂದರೆ, ನಿಜವಾದ ಮನುಷ್ಯತ್ವವನ್ನು ಗಳಿಸೋದು ಅಂತಂದರೆ ನಾವು ಸೌಹಾರ್ದ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈ ದೃಷ್ಟಿಯಿಂದ ನನಗನ್ನಿಸುತ್ತೆ ಮನುಷ್ಯತ್ವ ಅನ್ನೋದರ 2 ಕಣ್ಣುಗಳು, ಒಂದು ಸೌಹಾರ್ದತೆ, ಇನ್ನೊಂದು ಸಮಾನತೆ. ಈ ಸೌಹಾರ್ದತೆ ಮತ್ತು ಸಮಾನತೆ ಎನ್ನುವ ಕಣ್ಣುಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಸಮಾಜವನ್ನು ನೋಡುತ್ತವೆ, ಎಷ್ಟು ದೃಷ್ಟಿಕೋನವನ್ನು ಬೆಳೆಸುತ್ತವೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಸವಾಲುಗಳಿವೆ. ನಾವು ಸಮುದಾಯದ ಜೊತೆಯಲ್ಲಿ ಬೆಳೆದು ಬಂದಿರುವಂಥ 95% ಜನ ಇಲ್ಲಿದ್ದೀವಲ್ಲ, ಇನ್ನೊಂದು 5% ಜನ ಬೇರೆ ಇರಬಹುದು.
ಅವರು 95 ಆಗಬೇಕಾಗಿದೆ. ಅಂದರೆ ಹೊಸ ಪೀಳಿಗೆ 95 ಆ ಹೊಸ ಪೀಳಿಗೆಯನ್ನು ಮನುಷ್ಯತ್ವ ಎನ್ನುವ ಸೈದ್ಧಾಂತಿಕ ನೆಲೆಯಲ್ಲಿ, ಅರ್ಥಾತ್ ಸಮಾನತೆ ಮತ್ತು ಸೌಹಾರ್ದತೆಯ ಸೈದ್ಧಾಂತಿಕ ನೆಲೆಯಲ್ಲಿ ಅವರ ಮನಸ್ಸನ್ನು ಸಿದ್ಧಗೊಳಿಸುವ ಸವಾಲು ಸಮುದಾಯದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ಮೇಲಿದೆ. ಅದು ಈಡೇರುವಂತಹ ಸ್ಥಿತಿ ಬರಲಿ. ಸಮುದಾಯದ ಈ 50 ವರ್ಷ ತುಂಬಿದ